ಇನ್ನು ಬೆಂಗಳೂರಿನಲ್ಲಿ ಜನ ಮೋಸ ಮಾಡೋದಕ್ಕೆ ಎಂತೆಂಥ ಮಾರ್ಗಗಳನ್ನ ಆಯ್ಕೆ ಮಾಡ್ಕೋತಾರೆ ಅಂದರೆ ನಿಮಗೆ ಮೋಸ ಹೋಗಿರೋದೇ ಗೊತ್ತಾಗಿರಲ್ಲ, ಅಷ್ಟರಲ್ಲಾಗಲೇ ನಿಮಗೆ ಹಣ ದೋಖ ಆಗಿಬಿಟ್ಟಿರುತ್ತೆ. ಇಲ್ಲಿ ನೋಡಿ, ಆಟೋ ಬುಕ್ಕಿಂಗ್ ಮಾಡಿ ಅದರ ಮುಖಾಂತರ ಡ್ರೈವರ್ಗಳಿಗೆ ಚಾಲಕರಿಗೆ ವಂಚನೆ ಮಾಡ್ತಾ ಇದ್ದ ಒಂದು ಪ್ರಕರಣ. ಸೈಬರ್ ಚೋರರಿಂದ 2,500 ದೋಖ ಆಗಿದೆ. ಹೆಂಗೆ ಮಾಡ್ತಾ ಇದ್ರು ಇವರು ಅಂದರೆ, ಮೊದಲಿಗೆ ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರೆ ವಂಚಕರು. ಅಲ್ಲ, ಈ ಕೆಲವು ಆ ಆ್ಯಪ್ಗಳಿದೆಯಲ್ಲ, ಆ್ಯಪ್ ಮುಖಾಂತರ ಬುಕ್ಕಿಂಗ್ ಮಾಡೋದು ಆಟೋ. ಆಮೇಲೆ 2,500 ಹಾಕಿದ್ದೀನಿ ನಿನ್ನ ಅಕೌಂಟಿಗೆ ಅಂತ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸೋದು. ನೋಡಿ, ಯಾರೋ ಒಬ್ಬರು ಲೇಡಿ ಬರ್ತಾರೆ ನಮ್ಮ ಕಡೆಯವರು, ಅವ್ರನ್ನ ಪಿಕ್ ಮಾಡಿ ಲೊಕೇಶನ್ಗೆ ಬಿಟ್ಬಿಡಿ, 2,500 ನಿಮಗೆ ಹಾಕಿದ್ದೀನಿ, ಅದರಲ್ಲಿ 1,000 ನನಗೆ ವಾಪಸ್ ಕಳಿಸಿ, ಇನ್ನೊಂದು 1,000 ಪ್ಯಾಸೆಂಜರ್ ಮಹಿಳೆಗೆ ಹಾಕಿ 500 ರೂಪಾಯಿ ನೀವು ಇಟ್ಕೊಳ್ಳಿ. ಈ ಥರ ಹೇಳಿ ವಂಚನೆ ಮಾಡಿ ಬಾಕಿ ಹಣ ನೀವೇ ಇಟ್ಕೊಳ್ಳಿ ಅಂತ ಪಂಗನಾಮ ಹಾಕಿರೋದು ಬೆಳಕಿಗೆ ಬಂದಿದೆ. ಬಟ್ ಇವರೇನಾದರೂ ಚೆಕ್ ಮಾಡಿಕೊಂಡಿದ್ರೆ 2,500 ಬಂದಿದೆಯಾ ಅಂತ ಮೋಸ ಹೋಗ್ತಿರಲಿಲ್ಲ. ಬಟ್ ಇವ್ರು ಚೆಕ್ ಮಾಡ್ಕೊಳ್ದೇನೆ ಬಂದಿದೆ ಅಂದ್ಕೊಂಡ್ಬಿಟ್ಟಿದ್ದಾರೆ ವಾಟ್ಸಪ್ ಮೆಸೇಜ್ ನೋಡ್ಬಿಟ್ಟು. ಅವರೇನೋ ಸ್ಕ್ರೀನ್ಶಾಟೋ ಏನೋ ಕಳಿಸಿರ್ತಾರೆ 2,000 ರೂಪಾಯಿ ಹಾಕಿರೋದು. ಆಮೇಲೆ ನೋಡಿದ್ರೆ ದುಡ್ಡೇ ಬಂದಿರಲ್ಲ. ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಅಂತ ನೋಡಿ, ನಿಮಗೆ ಅವರು ಮೋಸ ಮಾಡೋರು ಹೆಂಗೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅಂತ. ಫಸ್ಟ್ಗೆ 2,500 ರೂಪಾಯಿ ನಿನಗೆ ಹಾಕ್ಬಿಟ್ಟಿದ್ದೀನಪ್ಪ ದುಡ್ಡು ಅಂತನ್ಬಿಟ್ಟು, ಓಕೆ. ಆಮೇಲೇನು, ಪ್ಯಾಸೆಂಜರ್ ಬರ್ತಾರೆ ಲೇಡಿ, ಅವ್ರನ್ನ ಪಿಕ್ ಮಾಡಿ ಅಂದರೆ ಪ್ಯಾಸೆಂಜರ್ ಬರೋದೇ ಇಲ್ಲ. ಪಾಪ ಡ್ರೈವರ್ ಫೋನ್ ಮಾಡ್ತಾರೆ, ಸರ್ ಯಾರೂ ಬಂದಿಲ್ಲ, ಯಾರೂ ಬರಲಿಲ್ಲ ಅಂತ ಚಾಲಕರು ಫೋನ್ ಮಾಡ್ತಾರೆ. ಆಗ ಸ್ಕ್ಯಾನರ್ ಕಳಿಸಿ ಹಣ ಹಾಕುವಂತೆ ಹೇಳ್ತಾ ಇದ್ರಂತೆ ವಂಚಕರು. ಒಂದು ಸ್ಕ್ಯಾನರ್ ಕಳಿಸ್ಬಿಟ್ಟು, ನೋಡ್ರಪ್ಪ 1,000 ರೂಪಾಯಿ ನನಗೆ ಕಳಿಸ್ಬಿಡು, ಅವ್ರು ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಕಳಿಸು, ಇನ್ನೊಂದು 1,000 ನೀನಿಟ್ಕೋ ಅಂತ ಹೇಳಿದ್ರೆ 1,000 ರೂಪಾಯಿ ಆಸೆಗೆ ಬಿದ್ದ ಚಾಲಕರು ಹಣ ಹಾಕ್ಬಿಡ್ತಾರೆ. ಈ ಸ್ಕ್ಯಾನರ್ ಕಳಿಸ್ತಾ ಇದ್ರಲ್ಲ QR ಕೋಡು, ಅದಕ್ಕೆ ಹಣ ಹಾಕ್ಬಿಡ್ತಾ ಇದ್ರು. ಈ ಕಡೆ ಆಟೋ ಡ್ರೈವರ್ಗಳ ಅಕೌಂಟ್ಗೆ 2,500 ಬಂದೇ ಇರಲ್ಲ, ಫಸ್ಟ್ ಇವ್ರು ಹಾಕಿದ್ದಾರೆ ಏನದು. ಅನುಮಾನಗೊಂಡು ಆಟೋ ಬುಕ್ ಮಾಡಿದವನಿಗೆ ಕರೆ ಮಾಡಿದ್ರೆ ಅಷ್ಟೊತ್ತಿಗಾಗಲೇ ಸ್ವಿಚ್ ಆಫ್. 1,000 ರೂಪಾಯಿ ಹಣ ಕಳಿಸ್ತಾ ಇದ್ದ ಹಾಗೆಯೇ ಸ್ವಿಚ್ ಆಫ್. ಹೀಗೆ 10ಕ್ಕೂ ಹೆಚ್ಚು ಜನ ಆಟೋ ಚಾಲಕರಿಗೆ ವಂಚನೆ. ಪಾಪ ಆಟೋ ಚಾಲಕರು 100-200 ರೂಪಾಯಿ ಆಸೆಗೆ ಇಡೀ ದಿನ ಕಷ್ಟ ಬಿದ್ದು ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ ಆಟೋ ಓಡಿಸ್ತಾರೆ. ಏನೋ ಒಂದು ಮೀಟ್ರ್ ಮೇಲೆ ಒಂದು 20 ಕೊಡಿ, ಮೀಟ್ರ್ ಮೇಲೆ ಒಂದು 30 ಕೊಡಿ ಅಂದ್ಕೊಂಡು ಅಲ್ಪ ಸ್ವಲ್ಪ ದುಡ್ಡು ಮಾಡ್ಕೋತಾರೆ. ಅಂಥವ್ರ ಹತ್ರನೇ ದುಡ್ಡು ಕೇಳ್ತಾರೆ ಅಂದರೆ ಇವ್ರು ಎಂಥ ವಂಚಕರಿರಬೇಕು ಯೋಚನೆ ಮಾಡಿ ನೋಡಿ. ಅಂಥವ್ರ ಹತ್ರನೇ ದುಡ್ಡು ಕೇಳೋದು ಇವರು. ನಾನು ಆಟೋದಲ್ಲಿ ರಾಜನಗರದಲ್ಲಿ ಬರ್ತಾಯಿದ್ದೆ. ರಾಜನಗರ ಒಂದು ಬುಕ್ಕಿಂಗ್ ಆಯಿತು, ಅದು 49 ಕಿಲೋಮೀಟರ್ ಯಲಹಂಕಕ್ಕೆ ಬುಕ್ಕಿಂಗ್ ಆಯಿತು. ತಕ್ಷಣ ನಾನು ಒತ್ಕೊಂಡೆ. ನನಗೆ ಬೆಳಗ್ಗೆಯಿಂದ ಬಾಡಿಗೆ ಇಲ್ಲ ಏನಿಲ್ಲ, ತುಂಬ ಬೇಜಾರಲ್ಲಿದ್ದ. ಒಂದು ಒಳ್ಳೆ ಬುಕ್ಕಿಂಗ್ ಬಿತ್ತಲ್ಲ ಅಂತ ಹೋದಾಗ ಆ ಕಡೆ ಒಂದು ಕಾಲ್ ಮಾಡಿದ್ರು. ತಕ್ಷಣ ಕಾಲ್ ಬಂದ ಕೂಡಲೇ ಸರ್ ಹೇಳಿ ಅಂತ ಅಂದೆ. ಹಿಂದಿಲಿ ಮಾತಾಡಿದ್ರು ಅವರು. ಈ ಥರ ಒಂದು 2,300 ರೂಪಾಯಿ ಕಳಿಸಿರ್ತೀನಿ, ಆ ಅಮೌಂಟು ನಿಮಗೆ ಸೆಂಡ್ ಮಾಡಿದ ಕೂಡಲೇ ನೀವೇನು ಮಾಡ್ತೀರಿ ಅಂದರೆ ಅವ್ರಲ್ಲಿ ಅಲ್ಲಿಗೆ ಹೋಗಿ ಮೇಡಮ್ ಬರ್ತಾರೆ. ಮೇಡಮ್ ಬಂದ ಕೂಡಲೇ ಮೇಡಮ್ ಅವರು ಇದು ಒಂದು ಸ್ಕ್ಯಾನರ್ ಕಳಿಸ್ತೀನಿ, ಆ ಸ್ಕ್ಯಾನರಿಗೆ ನಿಮಗೆ 1,000 ರೂಪಾಯಿ ಸೆಂಡ್ ಮಾಡಿ, ಅದು ಡಾಕ್ಟ್ರಿಗೆ ಹೋಗುತ್ತೆ. ತದನಂತರ ನಿಮಗೆ ಅವರು ಮೇಡಮ್ ಅವ್ರು ಬಂತಾರೆ. ಮೇಡಮ್ ಅವ್ರು ಬಂದುಬಿಟ್ಟು ಹತ್ಬಿಟ್ಟೆ ನೀನು ಕರ್ಕೊಂಬಂದು ಅಲ್ಲಿ ಬಿಡಿ ಯಲಹಂಕಕ್ಕೆ ಅಂದರು. ಸರ್ ಅದು ಹೆಂಗೆ ಯಾವ ಥರ ಅಂದೆ. ನಿಮಗೆ ಮೆಸೇಜ್ ಕಳಿಸಿ ಅಂತ ಮೆಸೇಜು ಬಂತು. ಆ ಮೆಸೇಜ್ ಹಂಗೆ ಇತ್ತು, 2,300 ರೂಪಾಯಿ ಮೆಸೇಜ್ ಕೂಡ ಇತ್ತು. ಮೆಸೇಜ್ ಕೂಡಲೇ ಹೌದು ಬಂದಿದೆ ಅಂತಬಿಟ್ಟು ನಾನು ಅವ್ರನ್ನ ಮತ್ತೆ ರಿಪೀಟ್ ಕೇಳೋಕ್ಕೆ ಹೋದೆ. ಯಾಕಂದರೆ ನಮಗೆ ಆಲ್ರೆಡಿ ಒಂದು ಸತಿ ಅನುಭವ ಆಗಿತ್ತು. ಆದ್ದರಿಂದ ಅದನ್ನು ಮತ್ತೆ ರಿಪೀಟ್ ಕೇಳೋಕೆ ಹೋದಾಗ ಅವರು ಸುಮಾರು ಒಂದು ಅದು ಬರ್ತಾಯಿಲ್ಲ ಅಂತ ನಾನು ಸುಳ್ಳು ಹೇಳಿದೆ. ಈಗ ನೀವು ಸ್ಕ್ಯಾನರ್ಗೆ ಏನೋ ಸೆಂಡ್ ಆಗ್ತಿಲ್ಲ, ಇದು ಸರ್ವರ್ ಪ್ರಾಬ್ಲಮ್ ಅಂತ ಇನ್ನೊಂದು ಸ್ಕ್ಯಾನರ್ ಕಳಿಸಿದ್ರು. ಇನ್ನೊಂದು ಸ್ಕ್ಯಾನರ್ ಕಳಿಸೋ ಅದನ್ನು ಕೂಡ ಈ ಥರ ಇದಾಗ್ತಿದೆ ಅಂದಾಗ ಮತ್ತೆ ಅವ್ರ ನಂಬರು ಕೂಡ ಕಳಿಸುವಂಥ ಕೆಲಸ ಮಾಡಿದರು. ಹಾಗಾಗಿ ನಂಬರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಆಟೋದವ್ರಿಗೂ ವಂಚನೆ ಮಾಡ್ತಾರೆ ಅಂತಂದರೆ ಎಂಥ ವಂಚಕರಿರಬೇಕು, ಹೆಂಗೆ ನಡೆಯುತ್ತೆ ಈ ಪ್ರೋಸೆಸ್ಸು, ಹೆಂಗೆ ಮೋಸ ಹೋಗ್ತಾ ಇದ್ದಾರೆ ಆಟೋ ಡ್ರೈವರ್ಸ್ ಅಂತ? ಅರವಿಂದ, ಸೈಬರ್ ವಂಚಕರು ಈ ಆಟೋ ಡ್ರೈವರ್ಗಳು ಮತ್ತು ಕ್ಯಾಬ್ ಡ್ರೈವರ್ಗಳನ್ನು ವಂಚನೆ ಮಾಡೋದಕ್ಕೆ ಬಳಸ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿಗಳು ಸದ್ಯ ಇದೀಗ ಗೊತ್ತಾಗುತ್ತಿರುವಂತಹದ್ದು. ಯಾಕಂತೇಳಿದ್ರೆ ಇಲ್ಲಿ ಮೊದಲಿಗೆ ಆಟೋವನ್ನು ಬುಕ್ ಮಾಡುವ ಕೆಲಸವನ್ನು ಈ ಸೈಬರ್ ವಂಚಕರು ಮಾಡಿದ್ದಾರೆ. ಅದಾದ ಬಳಿಕ ಆಟೋ ಬುಕ್ ಆದ ಬಳಿಕ 2,500 ಹಣವನ್ನು ಅವರಿಗೆ ಕಳಿಸುವಂತಹದ್ದು. ಅಂದರೆ ಹಣ ಕಳಿಸಿರಲ್ಲ, ಆ್ಯಕ್ಚುಲಿ ಒಂದು ಸ್ಕ್ರೀನ್ಶಾಟ್ ಮೆಸೇಜನ್ನು ಕಳಿಸ್ತಾರೆ. ಆಗ ಇಮಿಡಿಯೇಟ್ ಕರೆ ಮಾಡ್ತಾರೆ, ನಿಮ್ಗೆ 2,500 ಹಣ ಹಾಕಿದ್ದೀನಿ, 1,000 ಈಗ ಒಬ್ಬರು ಲೇಡಿ ಬರ್ತಾರೆ, ಹತ್ಕೊಳ್ತಾರೆ, ಅವ್ರಿಗೆ 1,000 ರೂಪಾಯಿ ಹಾಕ್ಬಿಡಿ, ಆಮೇಲೆ ನನಗೆ ಮತ್ತೆ 1,000 ಹಾಕಿ ನೀವು ಒಂದು 500 ರೂಪಾಯಿ ಇಟ್ಕೊಳ್ಳಿ ಅಂತೇಳಿ ಹೇಳ್ತಾರೆ. ಸ್ವಲ್ಪ ಹೊತ್ತಾದರೂ ಆ ಮಹಿಳೆ ಬರದೇ ಇದ್ದಂತಹ ಸಂದರ್ಭದಲ್ಲಿ ಮಹಿಳೆ ಬಂದಿಲ್ಲ ಅಂತೇಳಿ ಇವ್ರು ಕರೆ ಮಾಡಿದಾಗ ಒಂದು ಲೊಕೇಶನ್ ಹೇಳ್ತೀನಿ ನಿಮಗೆ, ಅಲ್ಲಿ ಹೋಗಿ ಅವರೊಬ್ಬರು ರುದ್ರಿ ಇರ್ತಾರೆ, ಅವ್ರಿಗೆ 1,000 ರೂಪಾಯಿ
ರೂಪಾಯಿ ಕೊಟ್ಬಿಡಿ ಅಂತ ಹೇಳ್ತಾರೆ. ಕೊನೆಗೆ ಇಲ್ಲ ಸರ್ ಅಲ್ಲೆಲ್ಲ ಹೋಗೋದಕ್ಕೆ ಆಗಲ್ಲ ಅಂದಾಗ ಸ್ಕ್ರೀನ್ಶಾಟ್ ಇವ್ರನ್ನೇ ಕಳಿಸ್ತಾರೆ, ವಾಪಸ್ಸು ಒಂದು QR ಕೋಡನ್ನು, ಇದಕ್ಕೆ ನೀವು ಹಣವನ್ನು 1,000 ಹಾಕಿ ಬಾಕಿ 1,500 ನೀವೇ ಇಟ್ಕೊಳ್ಳಿ ಹೋಗಲಿ ಅನ್ನೋ ಮಟ್ಟಿಗೆ ಇವ್ರಿಗೆ ಪುಸ್ಲಾಯಿಸುವ ಕೆಲಸವನ್ನು ಮಾಡ್ತಾರೆ. ಎಲ್ಲೋ 1,500 ರೂಪಾಯಿ ಹಣ ಆರಾಮಾಗಿ ಬರ್ತಿದೆಯಲ್ಲ ಅಂತೇಳಿ ಏಕಾಏಕಿ ಇವ್ರು 1,000 ಹಣವನ್ನು ಕಳಿಸ್ತಂಥ ಸಂದರ್ಭದಲ್ಲಿ ಇವ್ರದ್ದು ಡೆಬಿಟ್ ಆಗಿರುತ್ತೆ, ಆದರೆ ಇವ್ರಿಗೆ ಹಣ ಏನಿರುತ್ತೆ ಬಂದಿರುವಂತಹದ್ದು ಅದು ಕ್ರೆಡಿಟ್ ಆಗಿರೋದಿಲ್ಲ. ಇವರು ಕೇವಲ ಅವ್ರು ಕಳಿಸಿರುವಂತಹ ಸ್ಕ್ರೀನ್ಶಾಟನ್ನು ನೋಡಿರ್ತಾರೆ. ಇವರು ಬ್ಯಾಂಕಲ್ಲಿ ಇವ್ರಿಗೆ ಕ್ರೆಡಿಟ್ ಆಗಿರೋದು ಅಥವಾ ಈ ಥರ ಮೆಸೇಜ್ಗಳು ಯಾವುದನ್ನು ನೋಡದೆ ಇದೀಗ ಹಣ ಕೊಳ್ಕೊಳ್ತಕ್ಕಂತಹ ಪರಿಸ್ಥಿತಿ ಇದೀಗ ಆಟೋ ಡ್ರೈವರ್ಗಳಿಗೆ ಬಂದಿದೆ. ಇದೇ ರೀತಿಯಾಗಿ ಬೆಂಗಳೂರಿನ 50ಕ್ಕೂ ಹೆಚ್ಚು ಆಟೋ ಡ್ರೈವರ್ಗಳು ಮೋಸ ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸದ್ಯ ಈ ಸಂಬಂಧ ಆಟೋ ಡ್ರೈವರ್ಗಳು ಒಂದಷ್ಟು ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು, ತಿಳುವಳಿಕೆಯನ್ನು ಮೂಡಿಸಬೇಕು. ನಮ್ಮ ಆಟೋ ಡ್ರೈವರ್ಗಳು ಈ ರೀತಿ ಹಣ ಕಳ್ಕೊಳ್ತಿದ್ದಾರೆ, ಅವರು ಹೋಗಿ ಅಕೌಂಟ್ನಲ್ಲಿ ಪರಿಶೀಲನೆಯನ್ನು ನಡೆಸಬೇಕು. ಅದಾದ ಬಳಿಕ ಈ ರೀತಿಯಾದಂತಹ ವಂಚನೆಗಳಿಗೆ ಆಮಿಷಕ್ಕೆ ಒಳಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕೇಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ರೈಟ್. ಹಾಗೆ ಸಂಪರ್ಕದಲ್ಲಿರಿ, ತಮ್ಮ ಜೊತೆ ಮಾತನಾಡ್ತೀನಿ ಮೂರ್ತಿ. ಒಟ್ಟಾರೆ ಬೆಂಗಳೂರಿನಲ್ಲಿ ಕ್ರೈಮ್ ಅನ್ನೋದು ಕೇವಲ ಇದಲ್ಲ, ಇದು ಕೂಡ ಕ್ರೈಮೇ ಹಾಗೆ ನೋಡೋಕೆ ಹೋದರೆ. ಸೊ ಇಂಥವ್ರಿಗೆ ಕಡಿವಾಣ ಹಾಕಬೇಕಾದ ಕೆಲಸ. ಸೈಬರ್ ವಂಚಕರ ಆಟಾಟೋಪ ಉಪಟಳ ವಿಪರೀತವಾಗ್ತಾ ಇದೆ.